प्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्वितम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलम् कौसल्या सुप्रजा रामपूर्वा संध्या प्रवर्तते उत्तिष्ठ नरशार्दूल कर्तव्यं दैवमान्वितम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलम् श्रीलक्ष्मी देवी नानंबि बंदे करुणिसि काये नन्नम्म देवी करुणिसि काये नन्नम्म ताये श्रीलक्ष्मी देवी नानंबि बंदे ओ देवनि नानंबि निंदे करुणिसि काये नन्नम्म देवी करुणिसि काये नन्नम्म ताये श्रीलक्ष्मी देवी नानंबि बंदे ಪರಶಿವನ ಈ ಪ್ರತಿರೂಪ ಕರಿಯಲಿ ಅವತರಿಸಿ ಬಂದ ದೇವಿಯೇ ಆ ಪರಶಿವನ ಈ ಪ್ರತಿರೂಪ ಕರಿಯಲಿ ಅವತರಿಸಿ ಬಂದ ದೇವಿಯೇ ದುಷ್ಟರ ಶಿಕ್ಷಿಸಿ ಶಿಷ್ಟರ ರಕ್ಷಿಸು ತಾಯಿ ಲಕ್ಷ್ಮೀ ದೇವಿ ಹೂವು ಹಣ್ಣು ತಂದೆ ನಿನಗೆ ಹೂ ತಾಯಿ ನಿನ್ನ ಕರುಣೆ ಹೂ ದೇವಿ ನಿನ್ನ ಕರುಣೆ ಹೂ ತಾಯಿ ನಿನ್ನ ಕರುಣೆ ಶ್ರೀಲಕ್ಷ್ಮೀ ದೇವಿ ನಾನಂಬಿ ಬಂದೆ ಓ ದೇವಿ ನಿನ್ನ ನಾನಂಬಿ ನಿಂದೆ ಆ ಪರಶಿವನ ಈ ಪ್ರತಿರೂಪ ಕರಿಯಲಿ ಅವತರಿಸಿ ಬಂದ ತಾಯಿ ಆ ಪರಶಿವನ ಈ ಪ್ರತಿರೂಪ ಕರಿಯಲಿ ಅವತರಿಸಿ ಬಂದ ತಾಯಿ ದುಷ್ಟರ ಶಿಕ್ಷಿಸಿ ನಿಷ್ಠರ ರಕ್ಷಿಸು ತಾಯಿ ಲಕ್ಷ್ಮೀ ದೇವಿ ಹೂವು ಹಣ್ಣು ತಂದೆ ನಿನಗೆ ಹೂ ತಾಯಿ ನಿನ್ನ ಕರುಣೆ ಹೂ ದೇವಿ ನಿನ್ನ ಕರುಣೆ ಹೂ ತಾಯಿ ನಿನ್ನ ಕರುಣೆ ಶ್ರೀಲಕ್ಷ್ಮೀ ದೇವಿ ಶ್ರೀಲಕ್ಷ್ಮೀ ದೇವಿ ಶ್ರೀಲಕ್ಷ್ಮೀ ದೇವಿ ಅಮ್ಮ ತಾಯಿ ನಿನ್ನನ್ನು ಎಷ್ಟು ಹಾಡಿ ಹೊಗಳಿ ಕೊಂಡಾಡಿದ್ರು ಕಡಿಮೆನೆ ತಾಯಿ ಕಡಿಮೆನೆ ಅಮ್ಮ ಈ ಬಡವರ ಬಾಳಿಗೆ ಬೆಳಕಾಗಿ ಬರುವ ತಾಯಿ ಅಮ್ಮ ನೀನು ತಾಯಿ ಅಮ್ಮ ಈ ನಮ್ಮ ಬಾಳನ್ನು ಬಂಗಾರ ಬಾಳಾಗಿ ನಿನ್ನ ಉಡಿಯಲ್ಲಿ ಹಾಕಿಕೊಂಡು ನಡೆಸುವ ಬಾರ ನಿನ್ನನ್ನೇ ಕುಡಿದೆ ತಾಯಿ ನಿನ್ನನ್ನೇ ಕುಡಿದೆ ರೇವತಿ ಒಬ್ಬಲ್ಲಿ ನಿಂತು ಏನು ವಿಚಾರ ಮಾಡ್ತಿರುವಲ್ಲ ಏನದು? ಬನ್ನಿ ಸ್ವಾಮಿ ಈಗ ಬಂದ್ರ ಮೊದಲ ಆ ತಾಯಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊ ಬನ್ನಿ ಸ್ವಾಮಿ. ರೇವತಿ
ರೇವತಿ, ಹಿಂದೇಕೋ ಭಕ್ತಿಯನ್ನು ಸಾಗರದಲ್ಲಿ ಮುಳುಗಿರಿವಲ್ಲ ಅಂತಾದೇನೈತಿ ವಿಶೇಷ? ಸ್ವಾಮಿ, ಇಂದು ಈ ಲಕ್ಷ್ಮೀ ದೇವಿ ಜಾತ್ರೆ ಅಲ್ವೇನ್ರಿ? ಅದಕ್ಕಾಗಿ ಆ ತಾಯಿಯಲ್ಲಿ ಸೆರಗೊಡ್ಡಿ ಬೇಡ್ಕೊಳ್ತಾ ಇದ್ದೆ, ನಮ್ಮ ಬಹಳನು ಬಂಗಾರವಾಗಿ ಇರ್ಲಿ ಅಂತ. ಎಲೆ ಹುಚ್ಚಿ, ಸುಳ್ಳು ಪೂಜೆ ಪುನಸ್ಕಾರ ಅಂತ ಹೇಳಿ ಏಕೆ ಸಮಯ ಹಾಳು ಮಾಡ್ಕೋತೀಯ? ಸ್ವಾಮಿ, ಯಾಕೆ ನಿಮ್ಮ ಬಾಯಲ್ಲಿ ಇಂಥ ನುಡಿತಾ ಇದ್ದಿರಲ್ಲ? ಯಾಕೆ ಸ್ವಾಮಿ? ಮತ್ತೇನು ರೇವತಿ, ಮತ್ತೇನು? ಬಾಲ್ಯದಲ್ಲಿದ್ದಾಗ ತಂದೆ ತಾಯಿನ ಕಿತ್ತಕೊಂಡು ಬಡತನ ಭೂತವೇ ಬೆನ್ನ ಹತ್ತಿ ಕಾಡುವಾಗ ಈ ಬಡವನನು ಅದಕ್ಕಾಗಿ ಈ ಮೂರ್ತಿ ಬೇರೆ ಕಡೆ ರವಾನಿಸಬೇಕೆಂದು ತೀರ್ಮಾನಿಸಿದ್ದಾನೆ ಸತ್ಯವಂತ. ಸ್ವಾಮಿ, ಏನ್ರಿ ಇದು? ನಿಮ್ಮ ಬಾಯಲ್ಲಿ ಇಂಥ ಕಠೋರವಾದ ಮಾತು ಕೇಳಲ್ಲರೇ ಸ್ವಾಮಿ, ಕೇಳಲ್ಲರೇ? ಹೌದು ರೇವತಿ, ಹೌದು. ಮನುಷ್ಯನ ತಾಳ್ಮೆ ಮಿತಿ ಮೀರಿದರೆ ಎಂಥ ಕಠೋರದ ವರ್ತನೆ ರೂಪ ತಾಳಲೇಬೇಕಾಗುತ್ತದೆ. ಸ್ವಾಮಿ, ಮನುಷ್ಯನಿಗೆ ದುಃಖ ಕಷ್ಟಗಳು ಬರುವುದು ಸಹಜ ರೀ. ಅದನ್ನು ಅನಿಸಿಕೊಂಡು ಮುಂದೆ ಬಹಳ ಸಾಗಿಸೋದು ಮಾನವನ ಧರ್ಮ ರೀ. ಧರ್ಮ ಧರ್ಮ ಎಲ್ಲಿದೆ? ಧರ್ಮ ದೈವೇ ಧರ್ಮದ ಮೂಲವಯ್ಯ ಅಂದ್ರು ವಿಶ್ವಗುರು ಬಸವಣ್ಣವರು. ಆದರೆ ಇದರಲ್ಲಿ ಅಧರ್ಮ ತಂಡವಾಡುತ್ತಿರುವಾಗ ಧರ್ಮಕ್ಕೆ ನೆಲೆಯಲ್ಲಿದೆ ರೇವತಿ, ಧರ್ಮಕ್ಕೆ ನೆಲೆಯಲ್ಲಿದೆ. ಸ್ವಾಮಿ, ಧರ್ಮವೇ ರಕ್ಷಾಜ್ಞೆಯಿಂದ ಆ ಧರ್ಮವನ್ನು ಯಾರು ಪಾಲಿಸ್ಕೊಂಡು ಹೋಗ್ತಾರೋ ಆ ಧರ್ಮವು ಅವ್ರನ್ನೇ ಪಾಲಿಸ್ತಿರ್ರಿ, ರಕ್ಷಣೆ ಮಾಡಿ ಮಾಡುತ್ತದೆ. ಎಷ್ಟೊಂದು ಅರ್ಥ ಗರ್ಭಿತವಾದ ಮಾತನಾಡಿದೆ ರೇವತಿ. ನಿನ್ನಂತ ಸತ್ಯಗುಣ ಸತಿಯ ಪಡೆದು ನಾನೇ ಭಾಗ್ಯಶಾಲಿ. ಸ್ವಾಮಿ, ಇಲ್ಲ ರೀ, ನಿಮ್ಮಂತ ಪತಿ ದೇವರ ಪಡೆದು ನಾನು ಪುಣ್ಯವಂತಳು ರೀ, ನಾನು ಪುಣ್ಯವಂತಳು. ಹಾಗಾದ್ರೆ ಈ ನಿನ್ನ ಪತಿದೊಂದು ಮಾತು ನಡೆಸ್ಕೊಡ್ದಿ. ಸ್ವಾಮಿ, ನಿಮ್ಮ ಸತಿಯಾಗಿ ಬಂದು ಸದಾ ನಿಮ್ಮ ಸೇವೆ ಮಾಡುತ್ತಿರುವ ನಾನು ಅದ್ಯಾವ ಮಾತಂತ ಕೇಳಿ ಸ್ವಾಮಿ. ಬಾಣಲ್ಲಿ ಭಾಸ್ಕರ ಉದಯಿಸಿ ಭೂಮಿಗೆ ಬೆಳಕೆ ಬೀರಿದಂತೆ ಈ ನಿನ್ನ ಮಧುರವಾದ ಶ್ರೀಕಂಠದಿಂದ ಒಂದು ಇಂಪಾದ ಗೀತೆನ ಹಾಡಬಾರ್ದೇನೆ? ಆಗ್ಲಿ ರೀ, ನಿಮ್ಮ ಆಸೆಯಂತೆ ಆಗ್ಲಿ. Hey,
ಹೇಳು ರಜ. ಏನದು ಮುತ್ತ? ಏನ್ರಿ ಇಷ್ಟೊಂದು ವಯಸ್ಸಾಗಿದೆ ಇನ್ನು ನಿಮ್ಗೆ ಮುತ್ತು ಬೇಕಾ? ಹೋಗ್ರಿ, ಮುತ್ತು ಅಂದ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ ಕಣ್ರಿ. ಅತ್ತಿಗೆ ಮೈದನ ಈಗ ಬಂದೇನಪ್ಪ? ಹೌದಮ್ಮ ಅತ್ತಿಗೆ, ಈಗ ತಾನೇ ಬಂದಿರುವೆ. ಇದೇನು ಮೈದನ ದಿಢೀರ್ನೆ ನಿನ್ನ ಆಗಮನ? ಹೌದು ಅತ್ತಿಗೆಮ್ಮ, ದಿಲ್ಲಿಯ ಜೀವನ ಬೇಸರವಾಗಿ ಈ ಹಳ್ಳಿಗೆ ಬಂದಿರುವೆ. ಹಾಗಲ್ಲಪ್ಪ, ದಿಲ್ಲಿಯಲ್ಲಿ ದೊಡ್ಡ ಉದ್ಯೋಗ ಹೊಂದಿದವು ನೀನು. ಈ ನಿನ್ನ ವೇಷಭೂಷ ನೋಡಿ ನನಗೆ ಆಶ್ಚರ್ಯವಾಯ್ತಪ್ಪ, ಆಶ್ಚರ್ಯವಾಯ್ತು. ಅಣ್ಣ, ಎಷ್ಟೋ ಜನ ಉನ್ನತ ಹುದ್ದೆಯಲ್ಲಿದ್ದರು ಕೂಡ ಅವರೆಲ್ಲರೂ ರೈತನ ಮಕ್ಕಳು, ನಾ ರೈತನ ಮಕ್ಕಳು. ಈ ನಿನ್ನ ತಮ್ಮ ಯಾವುದೇ ಕೆಲಸ ಮಾಡಿದರು, ನಾನೊಬ್ಬ ರೈತನ ತಮ್ಮ, ನಾ ರೈತನ ತಮ್ಮ. ಹಾಗಲ್ಲಪ್ಪ, ಹಾಗಲ್ಲಪ್ಪ ಮೈದನ, ಏನು ಹೇಳ್ತಾ ಇದೀಯಪ್ಪ ನೀನು? ನೋಡು, ನೀನು ಹೇಳ್ತಿರೋದು ಏನು? ಇದು ಹೇಳಿ ಕೇಳಿ ಮೊದಲೇ ಹಳ್ಳಿ, ಈ ಹಳ್ಳಿಯಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದೀರಪ್ಪ ನೀನು. ಹೌದು ಅತ್ತಿಗೆ, ದಿಲ್ಲಿಯ ಜೀವನ ಬೇಸರವಾಗಿ ಈ ಹಳ್ಳಿಗೆ ಬಂದಿರುವೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ಅಣ್ಣ, ಸೀತಾ ಮಾತಿಗೆ ಅಂತ ಅತ್ತಿಗೆ, ಶ್ರೀರಾಮಚಂದ್ರನಂತ ಅಣ್ಣ ಅತ್ತಿಗೆ ಬಾಳಿ ಬೆರೆಯಬೇಕೆಂದು ತೀರ್ಮಾನಿಸಿ ಬಂದಿದ್ದೇನನ್ನ, ತೀರ್ಮಾನಿಸಿ ಬಂದಿದ್ದೇನೆ. ನೋಡು ಸೋದರ, ಈ ಗ್ರಾಮದ ಶ್ರೀಮಂತರು ಆಗ್ರಹದಿಂದ ವರ್ತಿಸುವಾಗ ನಮ್ಮಂತ ಕಡು ಬಡವರು ಬದುಕುವುದು ಬಹಳ ಕಷ್ಟ ಐತಪ್ಪ, ಬಹಳ ಕಷ್ಟ ಇದೆ. ಅಣ್ಣ, ಕಷ್ಟದ ಕಡಲು ಕಡಿಯಲು ಹೊಂಡ ಕೊಡೆ ಇಳಿಯಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಈ ಗಂಡದಯ ಗಂಡು ವೀರೇಂದ್ರ ಅಣ್ಣ, ವೀರೇಂದ್ರ.
ನೋಡು ವೀರ, ಈ ಯುದ್ಧ ಭೂಮಿಯಲ್ಲಿ ಓಡುವಾಗ ಸೂರ್ಯನ ಕಿರಣ ನಿನ್ನ ಕಣ್ಣಿಗೆ ತಾಕಿದಂತೆ ಈ ನಿನ್ನ ಹೋರಾಟಕ ಈ ಸಂಸಾರ ಅಡ್ಡಿ ಆಗುತ್ತಪ್ಪ, ಅಡ್ಡಿ ಆಗುತ್ತದೆ. ಅಣ್ಣ, ಈ ನಿನ್ನ ತಮ್ಮನನ್ನು ಹೇಳಿ ಎಂದು ತಿಳಿದಿರುವಿರ? ಎಲ್ಲ ಅಣ್ಣ ಇಲ್ಲ. ನೋಡು ಪಂಚಪಾಂಡವರ ಸಾರಥ್ಯದ ಕೃಷ್ಣನ ಚಕ್ರವಾಗಿ, ಇಡೀ ಬ್ರಹ್ಮಾಂಡಕ್ಕೆ ಹೊಡೆಯುವ ಪರಶಿವನ ತ್ರಿಶೂಲವಾಗಿ, ಆ ಲಂಕೆಗೆ ಬೆಂಕಿಟ್ಟ ಆಂಜನೇಯನ ಗದೆಯಾಗಿ, ಈ ತ್ರಿಮೂರ್ತಿಗಳ ತ್ರಿಶಕ್ತಿಯನ್ನು ಹೊತ್ತು ದುಷ್ಟ ಶ್ರೀಮಂತರ ಅಟ್ಟಹಾಸವನ್ನು ಮೆಟ್ಟಿಸೊಟ್ಟು ಬಂಡರಿಗಂಧದ ಬಹದ್ದೂರ್ ಬಂಡನಾಗುವೆ ಏ ಸೃಷ್ಟಿಯಲ್ಲಿ. ನೋಡು ಸೋದರ, ಕೋಪದಲ್ಲಿ ಕೊಯ್ದ ಮೂಗು ಶಾಂತವಾದ ಮೇಲೆ ಮರಳಿ ಬರುವುದೇನಪ್ಪ. ಮಾತ್ರೈತೆ ನಿನಗೂ ಕೂಡ ಏನಾರು ಹೆಚ್ಚ ಕಡಿಮೆ ಆದಂತೇಳಿ ನನ್ನಲ್ಲಿ ಭಯ ಕಾಡ್ತಪ್ಪ, ನಮ್ಮಲ್ಲಿ ಭಯ ಕಾಡ್ತದೆ. ಅಣ್ಣ, ಪುಂಡಹುಲಿ ಅಂತ ನಿನ್ನ ತಮ್ಮನಿರುವಾಗ ನೀನೇನು ಭಯ ಪಡೆದಿರೋ, ನಾನೇನು ಭಯ ಪಡೆದಿರೋ? ಯಾವನಾದರೂ ಈ ಕಲಿಯುಗದಲ್ಲಿ ಕಾಲ್ ಕೆದರಿ ಕದನಕ್ಕೆ ಬಂದರೆ ಕೆರಳಿದ ಕಾಳಿಂಗ ಸರ್ಪವಾಗಿ ಬಿಡೋನು ಈ ನಿನ್ನ ತಮ್ಮ ವೀರೇಂದ್ರ. ಮೈದನ, ಹಾಗಲ್ಲಪ್ಪ. ಮೊದಲೇ ಈ ಕಾಲ ಸರಿ ಇಲ್ಲ, ಈ ಸಮಾಜದ ಹೆಣ್ಣು ಮಕ್ಕಳ ದೃಷ್ಟಿನೂ ಸರಿ ಇಲ್ಲ ಮೈದನ. ಅಂತರದಲ್ಲಿ ಈ ಸಮಾಜದಲ್ಲಿ ಯಾವ ಹೆಣ್ಣಿನ ಕೂಡ ಒಂದು ಬೆರಳ ಮಾಡಿ ತೋರಿದ ಹಾಗೆ ಪಾರಾಗಿ ಬರಬೇಕು ಮೈದನ ನೀನು. ಅತ್ತಿಗೆ ಎಂತ ಹೊತ್ತು ಬಂದರೂ ಸರಿ, ವಿಕೃತ ಸ್ತ್ರೀಯರ ಚಿತ್ತನ್ನು ನೆತ್ತ ಬಿತ್ತಂದರೆ ಆ ತರನ್ನು ಈ ಭೂಮಿ ತಾಯಿಂದ ತಲೆ ತಗ್ಗಿಸಿ ನಡೆಯಬೇಕು. ಹಾಗೆ ಪಾಠ ಕಲಿಸುತ್ತಾನೆ ಏ ನಿನ್ನ ಮೈದನ ವೀರ. ನೋಡು ಸೋದರ, ನಮ್ಮ ದೈವದಲ್ಲಿ ಇರೋದನು ಯಾರಿಂದ ತಪ್ಪಿಸಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಹೌದಣ್ಣ, ನಮ್ಮ ದೈವದಲ್ಲಿ ಇರುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹೋಗಲೇ ಬಿಡಪ್ಪ. ಅಣ್ಣ, ಉದಯ ಎಲ್ಲಿ ಕಾಣ್ತಾ ಇಲ್ಲ? ಇಲ್ಲಪ್ಪ, ಇಲ್ಲ. ಪೇಸೈ ಪರೀಕ್ಷೆ ಬರಲಕ್ಕೂ ಬೆಂಗಳೂರಿಗೆ ಹೋಗಿದ್ದಾನೆ. ಹಾ, ಆತನೇ, ಅವನೇ ಬಂದ ನೋಡಲ್ಲ. ಓ ವೀರಣ್ಣ, ನೀನ್ ಯಾವಾಗ ಬಂದೆ? ಬಾರಪ್ಪ ಉದಯ್, ನಾನು ಬಂದು ತುಂಬಾ ಹೊತ್ತಾಯಿತು. ಹೇಗಾಯ್ತು ನಿನ್ನ ರಿಸಲ್ಟ್? ಅಣ್ಣ ಅತ್ತಿಗೆರ ದಯದಿಂದ ಎಕ್ಸಾಮ್ ಏನು ಚೆನ್ನಾಗಿದೆ ಅಣ್ಣ. ಇನ್ನೇನು ಫಲಿತಾಂಶ ಬರೋದು ಒಂದೇ ಬಾಕಿ ಅಣ್ಣ. ನೋಡು ಉದಯ್, ಇಷ್ಟು ವರ್ಷ ನೀನು ವಿದ್ಯಾಭ್ಯಾಸಕ್ಕಾಗಿ ಕಷ್ಟಪಟ್ಟು ಓದಿಸಿದ್ದು ನಾವಲ್ಲಪ್ಪ, ನಾವಲ್ಲ. ಈ ನಿನ್ನ ಅಣ್ಣ ವೀರನಪ್ಪ, ವೀರ. ಅಣ್ಣ, ನೀವು ಮೂವರು ನನ್ನ ಓದಿಗೋಸ್ಕರ ನಿಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದೀರ. ಈ ನಿಮ್ಮ ಋಣ ಎಷ್ಟು ಜನ್ಮ ಎತ್ತಿ ಬಂದರೂ ತೀರ್ಸಕ್ಕಾಗಲ್ಲಣ್ಣ, ತೀರ್ಸಕ್ಕಾಗಲ್ಲ. ಮೈದನ, ದುಃಖಸ್ತೀರಪ್ಪ, ದುಃಖಸಿ ಕಂಬನೆ ಮಿಡಕದಿರು. ಋಣ ಎಂಬ ಮಾತನಾಡಿ ನಮ್ಮನ್ನು ದೂರ ಮಾಡಬೇಕು ಅಂತ ಮಾಡಿದೆಯೇನೋ? ಅತ್ತಿಗೆ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಪ್ರೀತಿ ವ್ಯಾಸ್ತಿಯಲ್ಲಿ ಹೇಳಿಕೊಟ್ಟ, ಜನ್ಮ ಕೊಟ್ಟ ತಾಯಿ ಭೂತಾಯಿಯನ್ನು ಮರೆಯಬೇಡೆಂದು ಬಲ್ಲವರೇ ಇದ್ದಾರೆ ಅತ್ತಿಗೆ, ಬಲ್ಲವರೇ ಇದ್ದರು. ತಮ್ಮ ಉದಯ್, ಅಂದು ನೀನು ಬಾಲ್ಯದಲ್ಲಿದ್ದಾಗ ತವ ಕಡಿಸಿ ಮಾತನಾಡುವುದನ್ನು ನಾನೇ ಕಂಡಿದ್ದೇನೆ. ಅತ್ತಿಗೆ ಎಂದು ನಮಗೆ ಬುದ್ಧಿವಾದವನ್ನು ಹೇಳಿದು ನೋಡಿದರೆ ಹಾಲು ಕುಡಿದಷ್ಟೇ ಸಂತೋಷವಾಗ್ತಿದೆಯಪ್ಪ ನಮಗೆ. ಅತ್ತಿಗೆ ಇದೇ ಸಂತೋಷ ಸಮಯದಲ್ಲಿ ಎಲ್ಲರೂ ಕೂಡಿ ಒಂದು ಹಾಡನ್ನು ಹಾಡೋಣ. ಆಯ್ತು ಮೈದನ, ನಿನ್ನ ಆಸೆಯಂತೆ ಆಗಲಿ. ನಮ್ಮ ತವರ್ನ ಸಿರಿ, ನಮ್ಮ ತವರ್ನ ಸಿರಿ, ನಮ್ಮ ತವರ್ನ ಸಿರಿ, ನಮ್ಮ ತವರ್ನ
ರೇವತಿ, ತಮ್ಮಂದ್ರು ಪ್ರವಾಸ ಮಾಡಿ ಸುಸ್ತಾಗಿ ಬಂದಿರೋ ಕಾಣ್ತದೆ. ಬೇಗನೆ ಊಟದ ವ್ಯವಸ್ಥೆ ಮಾಡು, ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡೋಣ. ಆಗ್ಲಿ ರೀ, ಈಗಲೇ ಒಳಗಡೆ ಹೋಗಿ ರೆಡಿ ಮಾಡುತ್ತೇನೆ. ತೀರಾ ಉದಯ್, ಕೈ ಕಾಲ ಮುಖ ತೊಳ್ಕೊಂಡು ಬನ್ನಿಯಪ್ಪ, ಊಟ ಮಾಡುವಂತೆ. ಆಯ್ತಣ್ಣ. ಅಣ್ಣ, ನಮ್ಮೊಂದಿಗೆ ನೀನು ಊಟ ಮಾಡಬಾರಣ್ಣ. ಆಗಲ್ಲ ನಡಿಯಪ್ಪ. ತಾಯಿ ಲಕ್ಷ್ಮೀದೇವಿ, ಈ ನಮ್ಮ ಸುಂದರ ಸಂಸಾರದಲ್ಲಿ ಯಾವ ಸುಂದರ ಗಾಳಿ ಹಬ್ಬದಂದೆ ಸದಾ ರಕ್ಷಿಸು ತಾಯಿ, ಸದಾ ರಕ್ಷಿಸು. ನನ್ನಲ್ಲಿ ಕೈ ಮುಗಿದ ಬೇಡಿಕೊಳ್ಳುವೆ.